ದುಬೈನಲ್ಲಿ ಬರ್ದುಬೈ ಅಂತ ಹೇಳಿ ಒಂದು ಶಾಪಿಂಗ್ ಸ್ಟ್ರೀಟ್ ಇದೆ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಮಸಾಲೆ ಪದಾರ್ಥಗಳನ್ನ ಮಾರ್ತಾ ಇದ್ರು. ಸೊ ಅದೆಷ್ಟೋ ಮಸಾಲೆ ಪದಾರ್ಥಗಳ ಹೆಸರು ನನಗಂತೂ ಗೊತ್ತಿರ್ಲಿಲ್ಲ. ವಿಚಿತ್ರ ಅನ್ಸಿದ್ದು ಅಂದ್ರೆ ಚಾಕ್ ಪೀಸ್ ತರ ಇರುವಂತಹ ಒಂದಷ್ಟು ಐಟಮ್ಗಳು ಮಾರ್ತಾ ಇದ್ರು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಒಣಗಿರೋ ನಿಂಬೆ ಹಣ್ಣ ಮಾರ್ತಾ ಇದ್ರು, ಜೊತೆಗೆ ಒಣಗೋಗಿರೋ ಹೂವನ್ನ ಕೂಡ ಮಾರ್ತಾ ಇದ್ರು. ಸೊ ಇದೊಂಥರ ನೋಡಿದಾಗ ನನಗೂ ವಿಚಿತ್ರ ಅನ್ನಿಸ್ತು. ಅದೆಷ್ಟೋ ಮಸಾಲೆ ಪದಾರ್ಥಗಳು ಹೆಸರು ಗೊತ್ತಿರ್ಲಿಲ್ಲ. ಒಣಗಿರೋ ನಿಂಬೆ ಹಣ್ಣಂತೂ ಕೆಜಿ ಗಟ್ಲೆ ಮಾರ್ತಾ ಇದ್ರು. ಅದನ್ನ ಯಾರು ಪರ್ಚೇಸ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಒಂಥರ ಕಪ್ಪು ಕಲ್ಲು, ಬ್ರೌನ್ ಕಲ್ಲು, ವೈಟ್ ಕಲ್ಲನ್ನ ಕೂಡ ಮಾರ್ತಾ ಇದ್ರು. ಇವುಗಳ ಹೆಸರು ಕೂಡ ಗೊತ್ತಿರ್ಲಿಲ್ಲ, ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಕೂಡ ಗೊತ್ತಿರ್ಲಿಲ್ಲ. ಮತ್ತೆ ಒಂದಷ್ಟು ಗಿಡಗಳ ಬೇರ್ಗಳನ್ನ ಕೂಡ ನೋಡಬಹುದು. ಸೊ ಇವುಗಳನ್ನ ಕೂಡ ಆಯುರ್ವೇದಿಕ್ ಆಗಿ ಕೆಲವೊಂದು ಐಟಮ್ಸ್ ಅನ್ನ ಮಾರ್ತಾ ಇದ್ರು. ಸೊ ಬೇರೆ ಬೇರೆ ದೇಶಗಳಿಂದ ಬಂದಿರುವಂತವ್ರು ಅದರ ಇಂಪಾರ್ಟೆನ್ಸ್ ಅನ್ನ ತಿಳ್ಕೊಂಡು ಪರ್ಚೇಸ್ ಕೂಡ ಮಾಡ್ತಾ ಇದ್ರು. ಸೊ ಇಲ್ಲಿ ಚೌಕಾಸಿಯನ್ನ ಮಾಡಿ ನಾವು ಐಟಮ್ಸ್ ಅನ್ನ ಪರ್ಚೇಸ್ ಮಾಡಬಹುದು.